ನಮಸ್ಕಾರ ನಾರಾಯಣ ಸ್ವಾಮಿ ಅವರೇ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಇವರು ನಾರಾಯಣ ಸ್ವಾಮಿ ಅಂತ ಬ್ಯಾಂಗ್ಳೂರ್ ಏರ್ಪೋರ್ಟ್ ದೇವನಹಳ್ಳಿಯಿಂದ ಬೆಳಗ್ಗೆ ಜಾವ ಅರ್ಲಿ ಮಾರ್ನಿಂಗ್ 8 o'clock ಹೆಡ್ ಆಫೀಸ್ಗೆ ಬಂದಿದ್ದಾರೆ. ನಮ್ಮ ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ಇವರಿಗೆ ಕೇಳಿದ್ದಾರೆ 8 ಗಂಟೆಗೆ ತಾವು ಎಲ್ಲಿಂದ ಅಂತ. ಇವ್ರು ಹೇಳಿದ್ದಾರೆ, ನಾನು ದೇವನಹಳ್ಳಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಿಯರಿಂದ ನಾನು ಬಂದಿದ್ದೀನಿ. MD ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು, ಹಾಗಾಗಿ ನಿಮ್ಗೆ MD ಗೆ ಭೇಟಿ ಮಾಡಿಸಿ ಅಂತ. ಸೊ ನಾನು ಜಿಮ್ ಮುಗಿಸ್ಕೊಂಡು ಬರುವಾಗ ನನ್ನ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ, ಸರ್ ನಿಮ್ಗೆ ಭೇಟಿ ಆಗ್ಬೇಕಂತ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ ಅಂತ. ಆವಾಗ ನಾನು ಇವ್ರಿಗೆ ಕೇಳ್ತೀನಿ, ಏನ್ ವಿಷಯ ಸರ್ ಅಂತ. ಏನ್ ವಿಷಯ ಇವ್ರು ನನಗೆ ಹೇಳಿದ್ರು, ಆ ವಿಷಯ ಅವರೇ ಈಗ ಚರ್ಚೆ ಮಾಡ್ತಾರೆ. ಸರ್ ನಾರಾಯಣ ಸ್ವಾಮಿ ಅವರೇ, ಬೇಸಿಕಲಿ ನೀವು ಬ್ಯಾಂಗ್ಳೂರ್ ದೇವನಹಳ್ಳಿ ಅಂತ ಹೇಳಿದ್ರಿ, ಬೇರೆ ವ್ಯವಸಾಯ ಅಂತ ಹೇಳಿದ್ರಿ. ಏನ್ ವ್ಯವಸಾಯದಲ್ಲಿ ಏನು ಹಾಕಿದ್ದೀರಾ? ರೇಷ್ಮೆ ಹುಳ ಮೇಯಿಸ್ತೀರ, ದನನು ಮೇಯಿಸ್ತೀರ, ಹಸುಗಳು, ಅದು ಸಿಲ್ಕ್ ಮಿಲ್ಕ್. ಓಕೆ, ಏನ್ ನಿಮ್ಗೆ ಇವತ್ತು ಚಿಕ್ಕಮಂಗ್ಳೂರಿಗೆ ಬ್ಯಾಂಗ್ಳೂರಿಂದ ಬಂದಿದ್ದೀರಾ? ಯಾತಕ್ಕೋಸ್ಕರ ಬಂದಿದ್ದೀರಾ? ಏನ್ ವಿಷಯ, ಏನ್ ತಿಳಿಸಕ್ ಬಂದಿದ್ದೀರಾ? ನಮ್ಗ ಆರ್ಟಿಕಲ್ ಬ್ಲಾಕೇಜ್ ಆಗಿತ್ತು 90%. 90% ಬ್ಲಾಕೇಜ್ ಆಗಿತ್ತು. ಅದನ್ನ ನಿಮ್ಗ ನೋಡ್ಕೊ, ನಮ್ಗ ಚೆನ್ನಾಗಿ ಇದಾಯ್ತು. ಏನಿದು? ಓಪನ್ ಸರ್ಜರಿ ಇದ್ ಮಾಡಿದ್ರು. ಎಲ್ಲಿ? ಜಯದೇವದಾಗ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ತಿರುಗಿ ಮತ್ತೆ ನಾವು ಈ ಔಷಧಿ ಕೊಡ್ತೀರಿ, ನಮ್ಮ ಔಷಧಿ ಕೊಡ್ತೀವಿ, ನಿಮ್ಮ ಔಷಧಿ ಕೊಡ್ತೀರಿ. ಕುಡಿಯೋದನ್ನ 100ಕ್ಕೆ 100 ಸಕ್ಸಸ್ ಆಯ್ತು. ವೆರಿ ಗುಡ್. 100ಕ್ಕೆ 100 ಸಕ್ಸಸ್ ಆಯ್ತು. ನಿಮ್ಗೆ ಥ್ಯಾಂಕ್ಸ್ ಹೇಳವ ಅಂತೇಳಿ ಮೊನ್ನೆ 15ನೇ ತಾರೀಕು ಬಂದ್ರಿ. ಅವತ್ತು ರಜಾ ಇತ್ತು, ತಿರುಗಿ ವಾಪಸ್ ಹೋಗಿದ್ರಿ. ಓ, 15ನೇ ತಾರೀಕು ಬಂದಿದ್ರಾ? ಆಗಸ್ಟ್ ಬೆಂಗಳೂರಿಂದ ಬಂದಿದ್ರಿ? ಬೆಂಗಳೂರಿಗೆ ಬಂದ್ ದೇವನಹಳ್ಳಿಗೆ ಬಂದ್ರಿ. ದೇವನಹಳ್ಳಿಯಲ್ಲಿ ಬಂದಿದ್ರಿ. ಅವತ್ತು ಆಫೀಸ್ ಕ್ಲೋಸ್ ಇತ್ತು. ಓ, ಸ್ವತಂತ್ರ ದಿನಾಚರಣೆ ರಜಾ ಕೊಟ್ಟಿದ್ದೀರಾ? ಓಕೆ, ಆಮೇಲೆ ಮತ್ತೆ ಇವತ್ತು ಬಂದಿದ್ದೀರಾ? ರಾತ್ರಿ ನೈಟು 11:30 ಇಕ್ಕಿದ್ರಿ ಬೆಂಗಳೂರು. ಬೆಳಗ್ಗೆ 7:30 ನಿಮ್ಮ ಆಫೀಸ್ ಹತ್ರಕ್ಕೆ ಬಂದ್ರೆ, ನಿಮ್ಮನ್ನ ನೋಡೇಬೇಕು, ನಮ್ಗೆ ಒಳ್ಳೇದಾಗೈತೆ, ಒಂದು ಥ್ಯಾಂಕ್ಸ್ ಹೇಳವ ಅಂತೇಳಿ ನಿಮ್ಮ ಹತ್ರ ಬಂದ್ರಿ. ನೀವು ಏನಾದ್ರು ಕಂಪ್ನಿಯಲ್ಲಿ ಸೇರ್ಪಡೆ ಆಗಿದ್ದೀರಾ? ಈ ಸೇರ್ಪಡೆ ಆಗ್ಬೇಕು ಅಂತೇಳಿ ಬಂದ್ರಿ ನಿಮ್ಮ ಹತ್ರ. ಯಾಕೆ ಸೇರ್ಪಡೆ ಆಗ್ಬೇಕು ಅಂತ ಬಂದ್ರಿ? ಚೆನ್ನಾಗಿ ಇದು ಕೆಲಸ ಮಾಡ್ತಾ ಇದ್ದ, ಕ್ಲಿಯರ್ 100ಕ್ಕೆ 100. ಎದೆ ನಾವು ಒಂದು ಚೂರು ಬರಲ್ಲ. ಅದ್ರಲ್ಲಿ ನಾವು ಜನಗಳಿಗೆ ತಿಳುವಳಿಕೆ ಹೇಳ್ಬೇಕಲ್ಲ. ಓಹೋ, ಅದಕ್ಕೆ ಇವರು 10 ಸ್ಟೆಪ್ ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತು 4-5 ಕಿಲೋಮೀಟರ್ ನಡೀತಾ ಇದ್ದೀನಿ. ಮೊದಲು 10 ಸ್ಟೆಪ್ ನಡೆದ್ರು ಎದೆಯಲ್ಲಿ ನೋವು ಬರ್ತಾ ಇತ್ತು. ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತ ಜಯದೇವ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಎಲ್ಲ ಬರ್ದು ಕೊಟ್ಟಿದ್ದಾರೆ. ಯಾರೋ ನಮ್ಮ ಪ್ರಾಡಕ್ಟ್ ಅನ್ನು ಹೋಗಿ ಅವ್ರಿಗೆ ವಿಸ್ಟಾರ್ ಪ್ರಾಡಕ್ಟ್ ಒಳ್ಳೇದಿದೆ ತಗೊಳ್ಳಿ ಅಂತ ಹೇಳುವಾಗ ಅವರು ವಿಸ್ಟಾರ್ ಪ್ರಾಡಕ್ಟ್ ನಂಬಿಕೆ ಇಟ್ಟು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್? ಸರ್ ಇಮ್ಯುನಿಟಿ, ಕಾರ್ಡಿಯೋ ಕಾಪ್, ಬೂಮ್ ಕಾಪ್, ನೋನಿ ಎಲ್ಲ ನೋನಿ ಸ್ವಲ್ಪ ತೋರಿಸಿ. ಇಷ್ಟೆಲ್ಲ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ. ಇದು ಇಮ್ಯುನಿಟಿ ಕಾಪ್, ಓಕೆ, ಕಾರ್ಡಿಯೋ ಕಾಪ್, ಇದು ಬೂಮ್ ಕಾಪ್, ಇದು ನೋನಿ. ಎಸ್, ಇವತ್ತು ಒಬ್ಬ ರೈತಾಪಿ ವರ್ಗ, ರೈತ ದೇಶದ ಬೆನ್ನೆಲುಬು, ಇಂಥವರು ಹಾರ್ಟ್ ಅಲ್ಲಿ ಪೇನ್ ಇದೆ ಅಂತ ಹೋಗುವಾಗ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಬರೆದು ಕೊಡ್ತಾರೆ. ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ 3-5 ಲಕ್ಷ ಬೇಕಾಗುತ್ತೆ. ಒಂದು ಕಡೆ ಇವರು ವ್ಯವಸಾಯ ಮಾಡ್ತಾ ಜೀವನ ನಡೆಸ್ತಿರುವಾಗ ಯಾರೋ ವಿಸ್ಟಾರಿಯನ್ ಹೋಗಿ ಇವ್ರಿಗೆ ಪ್ರಾಡಕ್ಟ್ ಕೊಡ್ತಾರೆ. 90% ಬ್ಲಾಕೇಜ್ ಇದೆ ಅಂತ ಕೊಟ್ಟಿರ್ತಾರೆ. ಇವತ್ತು ವಿಸ್ಟಾರ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ, ಈ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲ್ಲ ಬ್ಲಾಕೇಜ್ ಕ್ಲಿಯರ್ ಆಗಿ 4-5 ಕಿಲೋಮೀಟರ್ ತನಕ ನಾನು ಆರಾಮಾಗಿ ಇವತ್ತು ನಡೀತಾ ಇದ್ದೀನಿ, ಹೆಲ್ತಿ ಆಗಿದ್ದೀನಿ ಅಂತ ಹೇಳಿ ಆ MD ಅವರಿಗೆ ಧನ್ಯವಾದ ಹೇಳಬೇಕು ಅಂತ. ಸರ್, ನಿಮ್ಗೆ ನಮ್ಮ ಆಫೀಸ್ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅದೇ ಇವತ್ತು ಕೆಳಗೆ ಚಂದ್ರಶೇಖರ್. ಓ, ಈ ಪ್ರಾಡಕ್ಟ್ ಕೊಟ್ಟವರು ಚಂದ್ರಶೇಖರ್ ದೇವನಹಳ್ಳಿ ಅವರು ಇವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು, ಆಕ್ಚುಲಿ ಅವ್ರು ಇವತ್ತು ಕಂಪ್ನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆಕ್ಚುಲಿ, ಆದ್ರೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇವರು ರಿಸಲ್ಟ್ ಬಂದಿದೆ, MD ಗೆ ಧನ್ಯವಾದ ಹೇಳಬೇಕು ಅಂತ ಇದು 2ನೇ ಸತಿ ಚಿಕ್ಕಮಂಗ್ಳೂರಿಗೆ ಬಂದು ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ, ಈ ಪ್ರಾಡಕ್ಟ್ ಅನ್ನು ನಾನು ರೈತ ಆಗಿದ್ದೀನಿ, ದೇಶದ ಬೆನ್ನೆಲುಬು ಇರ್ಬೋದು, ಆದ್ರೆ ಈ ಒಂದು ಬೆಳೀತಿರೋದು ಇವರೇ, ರೈತರೇ ಬೆಳೀತಿರೋದು. ಇದು ಭಾರತ ದೇಶದ ಒಂದು ಆರ್ಥಿಕ ನಮ್ಮ ಸ್ಥಿತಿ, ಒಂದು ಆರ್ಥಿಕತೆಯನ್ನು ನಾವು ಬೆಳೆಸಕ್ಕೆ ಕಾರಣಕರ್ತರು ಇವತ್ತು ವಿಸ್ಟಾರ್. ರೈತಾಪಿ ವರ್ಗಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಕಾಯಿಲೆಯಲ್ಲಿ ಇದ್ದವರಿಗೆ ನೋಡಿ 4-5 ಲಕ್ಷ ಹಣ ಉಳಿಸಿದೀವಿ. ಒಂದು ಕಡೆಯಿಂದ ಇವರಿಗೆ ಹಣ ಉಳಿತು. ಹಣ ಬಿಡಿ, ಹಣ ಎಲ್ಲಿಂದ ತರ್ತಾ ಇದ್ರು, ಒರಿಜಿನಾಲಿಟಿ ಉಳಿತು. ಸರ್, ಒರಿಜಿನಾಲಿಟಿ ಇನ್ನೊಂದು, ಈಗ ನಾವು ಹೋಗ್ತೀರಿ ಅಲ್ಲಿ ಇದನ್ನ ನೋಡಿ ಭಯ ಬಿದ್ದು ಅಲ್ಲೇ ಸ್ವಲ್ಪ ಇದಕ್ಕೆ ಏನು ಇಲ್ಲ, ಭಯ ಇಲ್ಲ, ಇದಕ್ಕ ಭಯ ಇಲ್ಲ, ಕ್ಲಿಯರ್ ಆಗುತ್ತೆ. ಸತ್ಯ ಇದು ವಿಸ್ಟಾರ್ ಮಾಡ್ತಿರೋಂತ ಕೆಲಸ. ಇವ್ರಿಗೆ
ನಾನು ನೋಡಿ ಇಂಥ ರಿಸಲ್ಟ್ ಬರೋರು ಮುಂದೆ ಬಂದು ಜನಗಳಿಗೆ ಅವೇರ್ನೆಸ್ ಕೊಡಬೇಕು. ಎಸ್, ನಾವು ಇದು ನಮ್ಗೆ ಹಿಂಗಿತ್ತು, ಒಂದು ಹಣ ಉಳಿಸಿದೀವಿ, ಒರಿಜಿನಾಲಿಟಿ ಉಳಿಸಿದೀವಿ. ಜೊತೆಗೆ ಇವ್ರೇನ್ ಹೇಳ್ತಾ ಇದ್ದಾರೆ ಈಗ ಅಂದ್ರೆ, ಸರ್ ನಾನು ಇಲ್ಲಿಗೆ ನಿಲ್ಸಲ್ಲ, ನಾನು 10,000 ಜನಗೆ ಇದು ನಾನು ಪ್ರಚಾರ ಮಾಡಬೇಕು ಸರ್, ನಾನು ಕಂಪ್ನಿ ಸೇರ್ಪಡೆ ಆಗಿ ನಾನು ಮನೆಗೆ ಇದು ಆಂದೋಲನ ಮಾಡ್ತೀನಿ, ನಿಮ್ಮ ವಿಷನ್ ಅಂಡ್ ಮಿಷನ್ ಜೊತೆಗೆ ನಾನು ಸಾಥ್ ನೀಡ್ತೀನಿ ಅಂತ ನಮಗೆ ಬೆಂಗಳೂರಿಂದ ಬಂದು ಧನ್ಯವಾದ ಹೇಳಕ್ ಬಂದಿದ್ದಾರೆ. ಸರ್, ನಿಮಗೆ ಮಿಸ್ಟರ್ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳು, ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನೀವು ಸೇರಿ ಒಂದು ಒಳ್ಳೆ ಕರ್ನಾಟಕ ಜನತೆಗೆ ನಾವು ಅಳಿಲು ಸೇವೆ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಧನ್ಯವಾದಗಳು. ನಮಗ ಪ್ರಾಣ ಉಳಿಸಿದ್ದೀರಿ, ಕ್ಲಿಯರ್ ಆಯ್ತು. ನಿಮ್ಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.